ಹುಡುಗಿ ಮಾಡಿರುವಂತ ಆ ಒಂದು ವಿಡಿಯೋ ಇಂದ ಈ ವ್ಯಕ್ತಿಯ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಈ ಹುಡುಗಿಯ ಹತ್ರ ನಿಂತಿದ್ದಂತ ಆ ಒಬ್ಬ ವ್ಯಕ್ತಿ 42 ವರ್ಷದ ದೀಪಕ್ ಅನ್ನುವರ ವ್ಯಕ್ತಿಯ ಕೈ ಆಕೆಯ ಚೆಸ್ಟ್ ಭಾಗವನ್ನ ಇನ್ಅಪ್ರೋಪ್ರಿಯೇಟ್ ಆಗಿ ಇಂಟೆನ್ಷನಲಿ ಟಚ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ವಿಡಿಯೋನ ಆ ಹುಡುಗಿ ಅಲ್ಲೇ ಮಾಡಿಕೊಂಡು ಅದಾದ ನಂತರ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ವಾಯ್ಸ್ ರೈಸ್ ಮಾಡೋ ರೀತಿ ನನ್ನ ಮೇಲೆ ಈ ರೀತಿ ನಡೆದಿದೆ ಅಂತ ಹೇಳ್ಬಿಟ್ಟು ಆ ವಿಡಿಯೋನ ಬಿಡ್ತಾರೆ. ಆ ವಿಡಿಯೋ ಸುಮಾರು 2 ಮಿಲಿಯನ್ ನೋಡುತ್ತೆ, ಅಂದ್ರೆ 20 ಲಕ್ಷ ಜನ ನೋಡಿರ್ತಾರೆ. ಆ 20 ಲಕ್ಷ ಜನರಲ್ಲಿ ದೀಪಕ್ ಅವರು ಕೂಡ ನೋಡಿರ್ತಾರೆ, ದೀಪಕ್ ಅವರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ನೋಡಿರ್ತಾರೆ. ಆದ್ರೆ ದೀಪಕ್ ಒಬ್ಬ ಇನ್ನೋಸೆಂಟ್ ಪರ್ಸನ್ ಆಗಿರೋ ಕಾರಣಕ್ಕೆ ಅವಮಾನವನ್ನ ತಡ್ಕೊಳಕ್ಕಾಗದೆ ದೀಪಕ್ ಅವರು ತಮ್ಮ ಮನೆಯಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂತಾರೆ. ಆ ಸ್ಥಳದಲ್ಲಿ ಯಾಕೆ ಆ ಬಸ್ಸನ್ನ ನಿಲ್ಲಿಸಿ ಆ ವ್ಯಕ್ತಿಯ ಮೇಲೆ ವಾಯ್ಸ್ ರೈಸ್ ಮಾಡಲಿಲ್ಲ? ಈಕೆ ಬೇಕು ಅಂತಾನೆ ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡ್ಬಂದು ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ತನ್ನ ಒಂದು ಹೈಪ್ ತಗೋಬೇಕು ಅಥವಾ ವ್ಯೂಸ್ ತಗೋಬೇಕು, ಫೇಮಸ್ ಆಗಬೇಕು, ಟ್ರೆಂಡಿಂಗ್ ಅಲ್ಲಿ ಇರಬೇಕು ಅಂತ ಮಾಡಿದ್ದಂತ ವಿಡಿಯೋನ ಇದು. ಅಕಸ್ಮಾತ್ ಆ ವ್ಯಕ್ತಿ ಆ ರೀತಿನೇ ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ಅನ್ನುವಂತ ಪ್ರಶ್ನೆನ ಇವತ್ತು ಇಡೀ ಕೇರಳ ಆಕೆಗೆ ಕೇಳ್ತಾ ಇದೆ. ಆಕೆ ಹೆಸರು ಶಿಮ್ಜಿತಾ ಅಂತ ಹೇಳಿ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಇಸ್, ಇವತ್ತು ನಮ್ಮ ಇಂಡಿಯಾದಲ್ಲಿ ಇರುವಂತ ಕಾನೂನುಗಳು, ಎಸ್ಪೆಷಲಿ ವುಮನ್ ಪ್ರೊಟೆಕ್ಷನ್ಗೋಸ್ಕರ ಇರುವಂತ ಕಾನೂನುಗಳು ಒಬ್ಬ ಇನ್ನೋಸೆಂಟ್ ವುಮನ್ ಮೇಲೆ ಯಾವುದೇ ರೀತಿ ಎಲ್ಲೇ ಪಬ್ಲಿಕ್ ಆಗಿ ಎಲ್ಲೇ ದೌರ್ಜನ್ಯ ಆದ್ರೂ ಕೂಡ ವಾಯ್ಸ್ ಔಟ್ ಮಾಡಲಿ, ವಾಯ್ಸ್ ರೈಸ್ ಮಾಡಲಿ ಅನ್ನೋ ಒಂದು ಕಾರಣಕ್ಕೆ. ಆದರೆ ಇಂಥ ವುಮೆನ್ಸ್ಗಳು ಬೇಕು ಅಂತಾನೆ ಇರುವಂತ ಕಾನೂನುಗಳನ್ನ ಕೆಟ್ಟದಾಗಿ ಯೂಸ್ ಮಾಡಿಕೊಂಡು ಯಾವುದೋ ಒಬ್ಬ ಇನ್ನೋಸೆಂಟ್ ಪರ್ಸನ್ ಮೇಲೆ ಅಲಿಗೇಷನ್ ಮಾಡಿ ಆತನ ಪ್ರಾಣವನ್ನ ತೆಗೆದಿದ್ದಾಳೆ. ಈ ತರ ಇನ್ಸಿಡೆಂಟ್ಗಳು ಒಂದಲ್ಲ ಎರಡಲ್ಲ ಸುಮಾರು ನಡೀತಾ ಇದೆ. ಇತ್ತೀಚೆಗೆ ಆ ಒಂದು ಕಾನೂನು ಅಂತ ಏನಿದೆ ಪ್ರೊಟೆಕ್ಷನ್ಗೆ ಅಂತ ಹೇಳ್ಬಿಟ್ಟು ಅದನ್ನ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ, ಮಿಸ್ ಅಲಿಗೇಷನ್ ಮಾಡ್ತಾ ಇದ್ದಾರೆ, ಬೇಕು ಅಂತಾನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಕೇಳೋರು ಯಾರು? ಸೊ ದ ಕಮೆಂಟ್ ಸೆಕ್ಷನ್ ಇಸ್ ಯುವರ್ಸ್. ಈ ಥರ ಕಾನೂನನ್ನು ಯಾರು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಅವ್ರ ಮೇಲೂ ಕೂಡ ಶಿಕ್ಷೆ ಆಗಲಿ. ಇನ್ನೋಸೆಂಟ್ ಪೀಪಲ್ಗಳಿಗೆ ನ್ಯಾಯ ಸಿಗಲಿ, ಇಂಥವ್ರಿಗೆ ಶಿಕ್ಷೆ ಆಗಲಿ.